ಬಹಳಷ್ಟು ಕುತೂಹಲವನ್ನ ಮೂಡಿಸಿದ್ದ ಪಂಚರಾಜ್ಯ ಚುನಾವಣೆಗಳು ಬಹಳ ನಿರಂತರವಾಗಿ ನಡೆದು ಅದರ ಫಲಿತಾಂಶ ಇನ್ನೇನು ಹೊರಬೀಳೋದಕ್ಕೆ ಕೆಲವೇ ದಿನಗಳು ಬಾಕಿ ಉಳಿದಿದೆ. ಆ ಸಂದರ್ಭದಲ್ಲಿ ಚುನಾವಣೋತ್ತರ ಸಮೀಕ್ಷೆಗಳು ಬಹಿರಂಗವಾಗಿದೆ. ಹಾಗಾದ್ರೆ ಆ ರಿಪೋರ್ಟ್ಗಳು ಏನ್ ಹೇಳುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಜಿ ನ್ಯೂಸ್ ಚುನಾವಣೋತ್ತರ ಸಮೀಕ್ಷೆ ಬಹಿರಂಗವಾಗಿದ್ದು ಅದರಲ್ಲಿ ಡಿಎಂಕೆ 140ರಿಂದ 162 ಸ್ಥಾನ, ತಮಿಳುನಾಡಿನ ಎಕ್ಸಿಟ್ ಪೋಲ್ ಈ ರೀತಿಯಾಗಿ ತಿಳಿಸ್ತಾ ಇದೆ. ಹಾಗೆ ಎನ್ಡಿಎ 52ರಿಂದ 74 ಸ್ಥಾನವನ್ನ ಪಡೆದುಕೊಳ್ಳಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ಇನ್ನು ಟಿವಿಕೆ ಪಕ್ಷ 8ರಿಂದ 18 ಸ್ಥಾನ ಖಚಿತ ಅಂತ ಹೇಳಿ ಜಿ ನ್ಯೂಸ್ ಚುನಾವಣೋತ್ತರ ಸಮೀಕ್ಷೆ ಬಹಿರಂಗಪಡಿಸಿದೆ. ಇದು ತಮಿಳುನಾಡಿನ ಎಕ್ಸಿಟ್ ಪೋಲ್. ಇನ್ನು ಅದರ್ಸ್ 2ರಿಂದ 6 ಸ್ಥಾನ ಪಡೆದುಕೊಳ್ಳಬಹುದು. ಹಾಗೆ ತಮಿಳುನಾಡಿನ ಎಕ್ಸಿಟ್ ಪೋಲ್ ಸನ್ ಟಿವಿ ಯಾವ ರೀತಿಯಾದಂತಹ ರಿಪೋರ್ಟ್ ಅನ್ನ ನೀಡಿದೆ ಅಂತ ನೋಡ್ತಾ ಹೋಗೋದಾದ್ರೆ ಡಿಎಂಕೆ 169 ಸ್ಥಾನಗಳನ್ನು ಪಡೆದುಕೊಳ್ಳುತ್ತೆ. ಹಾಗೆ ಎನ್ಡಿಎ 64 ಸ್ಥಾನಗಳನ್ನು ಪಡೆದುಕೊಳ್ಳಬಹುದು. ಇನ್ನು ಟಿವಿಕೆ 1 ಸ್ಥಾನ ಪಡೆಯಲಿದೆ. ಅದರ್ಸ್ 0 ಅನ್ನುವಂತಹ ರಿಪೋರ್ಟ್ ಸನ್ ಟಿವಿ ಮಾಡಿದೆ. ಇದು ತಮಿಳುನಾಡಿನ ಎಕ್ಸಿಟ್ ಪೋಲ್. ಹಾಗೆ ಪೀಪಲ್ ಪಲ್ಸ್ ಚುನಾವಣೋತ್ತರ ಸಮೀಕ್ಷೆ ಏನ್ ಹೇಳುತ್ತೆ ಅಂತ ನೋಡ್ತಾ ಹೋಗೋದಾದ್ರೆ ಡಿಎಂಕೆ 125ರಿಂದ 145 ಸ್ಥಾನವನ್ನು ಪಡೆದುಕೊಳ್ಳಬಹುದು. ಹಾಗೆ ಎನ್ಡಿಎ ಪಕ್ಷ 65ರಿಂದ 80 ಸ್ಥಾನವನ್ನು ಪಡೆದುಕೊಳ್ಳುತ್ತೆ. ಹಾಗೆ ಟಿವಿಕೆ 18ರಿಂದ 24, ಅದರ್ಸ್ 2ರಿಂದ 6 ಸ್ಥಾನವನ್ನು ಪಡೆದುಕೊಳ್ಳಬಹುದು ಅಂತ ಹೇಳಿ ಪೀಪಲ್ ಪಲ್ಸ್ ಮಾಡಿರುವಂತಹ ರಿಪೋರ್ಟ್ ಇದು. ಇನ್ನು ಕೇರಳದ ಚುನಾವಣೆಯ ಸಮೀಕ್ಷೆ ಬಹಿರಂಗ ಜಿ ನ್ಯೂಸ್ ಯಾವ ರೀತಿಯಾಗಿ ರಿಪೋರ್ಟ್ ಮಾಡಿದೆ ಅಂತ ನೋಡ್ತಾ ಹೋಗೋದಾದ್ರೆ ಎಲ್ಡಿಎಫ್ 58ರಿಂದ 70 ಸ್ಥಾನವನ್ನು ಪಡೆದುಕೊಳ್ಳಲಿದೆ. ಯುಡಿಎಫ್ 63ರಿಂದ 74 ಸ್ಥಾನಗಳನ್ನು ಪಡೆದುಕೊಳ್ಳಲಿದೆ. ಹಾಗೆ ಎನ್ಡಿಎ ಪಕ್ಷ 2ರಿಂದ 5 ಸ್ಥಾನ ಪಡೆದುಕೊಳ್ಳುವಂತಹ ನಿರೀಕ್ಷೆ. ಇನ್ನು ಅದರ್ಸ್ 1ರಿಂದ 4 ಸ್ಥಾನ. ಇದು ಕೇರಳದ ಜಿ ನ್ಯೂಸ್ ವರದಿ ಮಾಡಿರೋದು ಕೇರಳದ ಚುನಾವಣೆಯ ಸಮೀಕ್ಷೆಯ ಪ್ರಕಾರವಾಗಿ. ಹಾಗೆ ಕೇರಳದ ಎಕ್ಸಿಟ್ ಪೋಲ್ ಅಂದ್ರೆ ಮ್ಯಾಟ್ರಿಕ್ಸ್ ಯಾವ ರೀತಿಯಾಗಿ ವರದಿಯನ್ನ ಮಾಡಿದೆ ಅಂತ ನೋಡ್ತಾ ಹೋಗೋದಾದ್ರೆ ಎಲ್ಡಿಎಫ್ 60ರಿಂದ 65 ಸ್ಥಾನವನ್ನ ಪಡೆದುಕೊಳ್ಳಲಿದೆ. ಯುಟಿಎಫ್ 70ರಿಂದ 75 ಸ್ಥಾನವನ್ನ ಪಡೆದುಕೊಳ್ಳಲಿದೆ. ಎನ್ಡಿಎ 3ರಿಂದ 5 ಸ್ಥಾನ ಪಡೆದುಕೊಳ್ಳುತ್ತೆ ಅಂತ ಹೇಳಿ ಮ್ಯಾಟ್ರಿಕ್ಸ್ ಮಾಡಿರುವಂತಹ ರಿಪೋರ್ಟ್. ಹಾಗೆ ಅದರ್ಸ್ 2ರಿಂದ 4 ಸ್ಥಾನ ಪಡೆದುಕೊಳ್ಳಲಿದೆ. ಕೇರಳದ ಎಕ್ಸಿಟ್ ಪೋಲ್ನ ಭವಿಷ್ಯ ಈ ರೀತಿಯಾಗಿ ಇದೆ. ಹಾಗೆ ಮುಂದುವರೆದ ಭಾಗವಾಗಿ ನೋಡ್ತಾ ಹೋಗೋದಾದ್ರೆ ಪುದುಚೇರಿಯ ಎಕ್ಸಿಟ್ ಪೋಲ್ ಆಕ್ಸಿಸ್ನ ರಿಪೋರ್ಟ್ನ ಪ್ರಕಾರವಾಗಿ ಎಸ್ಪಿಎ ಪ್ಲಸ್ ಡಿಎಂಕೆ 6ರಿಂದ 8 ಸ್ಥಾನವನ್ನ ಪಡೆದುಕೊಳ್ಳಲಿದೆ. ಹಾಗೆ ಎನ್ಡಿಎ 16ರಿಂದ 20 ಸ್ಥಾನವನ್ನ ಪಡೆದುಕೊಳ್ಳಲಿದೆ. ಟಿವಿಕೆ ಪಕ್ಷ ಕೇವಲ 2ರಿಂದ 4 ಸ್ಥಾನವನ್ನ ಪಡೆದುಕೊಳ್ಳಲಿದೆ ಅನ್ನುವಂತಹ ರಿಪೋರ್ಟ್ ಸದ್ಯ ಆಕ್ಸಿಸ್ನಿಂದ ಮೂಡುವಂತಿದೆ. ಇನ್ನು ಅದರ್ಸ್ 1ರಿಂದ 3 ಸ್ಥಾನ ಪಡೆದುಕೊಳ್ಳಲಿದೆ. ಇದು ಪುದುಚೇರಿಯ ಆಕ್ಸಿಸ್ ಮಾಡಿರುವಂತಹ ರಿಪೋರ್ಟ್ ಇದು. ಇನ್ನು ಜಿ ನ್ಯೂಸ್ ಚುನಾವಣೋತ್ತರ ಸಮೀಕ್ಷೆ ವೆಸ್ಟ್ ಬೆಂಗಾಲ್ನಲ್ಲಿ ಯಾವ ರೀತಿಯಾದಂತಹ ರಿಪೋರ್ಟ್ ಹೊರಬಂದಿದೆ ಅಂತ ನೋಡ್ತಾ ಹೋಗೋದಾದ್ರೆ ಟಿಸಿಎಂ ಪಕ್ಷ 129ರಿಂದ 145 ಸ್ಥಾನವನ್ನ ಪಡೆದುಕೊಳ್ಳಲಿದೆ. ಬಿಜೆಪಿ 144ರಿಂದ 160 ಸ್ಥಾನವನ್ನ ಪಡೆದುಕೊಳ್ಳಲಿದೆ. ಇನ್ನು ಎಲ್ಡಿ ಪ್ಲಸ್ ಕಾಂಗ್ರೆಸ್ ನೋಡ್ತಾ ಹೋಗೋದಾದ್ರೆ 0 ಅನ್ನುವಂತಹ ರಿಪೋರ್ಟ್ ಅನ್ನ ಸದ್ಯ ಜಿ ನ್ಯೂಸ್ ವರದಿ ನೀಡಿದೆ. ಹಾಗೆ ಅದರ್ಸ್ 0ಯಿಂದ 3 ಸ್ಥಾನ ಪಡೆದುಕೊಳ್ಳಲಿದೆ. ಇದು ಪಶ್ಚಿಮ ಬಂಗಾಳದ ಜಿ ನ್ಯೂಸ್ ನಡೆಸಿರುವಂತಹ ಚುನಾವಣೋತ್ತರ ಸಮೀಕ್ಷೆ. ಹಾಗೆ ವೆಸ್ಟ್ ಬೆಂಗಾಲ್ನ ಪೋಲ್ ಡೈರಿ ಮಾಡಿರುವಂತಹ ರಿಪೋರ್ಟ್ ಏನು ಹೇಳುತ್ತೆ ಅಂತ ನೋಡ್ತಾ ಹೋಗೋದಾದ್ರೆ ಟಿಸಿಎಂ 99ರಿಂದ 127 ಸ್ಥಾನವನ್ನ ಪಡೆದುಕೊಳ್ಳಲಿದೆ. ಹಾಗೆ ಬಿಜೆಪಿ ಪಕ್ಷ 142ರಿಂದ 171 ಸ್ಥಾನವನ್ನ ಪಡೆದುಕೊಳ್ಳುತ್ತೆ. ಎಲ್ಡಿ ಪ್ಲಸ್ ಕಾಂಗ್ರೆಸ್ 3ರಿಂದ 5 ಸ್ಥಾನವನ್ನ ಪಡೆದುಕೊಳ್ಳಲಿದ್ದು ಅದರ್ಸ್ 0 ಅನ್ನುವಂತಹ ರಿಪೋರ್ಟ್ ಅನ್ನ ಪೋಲ್ ಡೈರಿ ಮಾಡಿದೆ. ಪಶ್ಚಿಮ ಬಂಗಾಳದ ಚುನಾವಣೋತ್ತರ ಸಮೀಕ್ಷೆ ಇದು. ಹಾಗೆ ಪಶ್ಚಿಮ ಬಂಗಾಳದ ಪಿ ಮಾರ್ಕ್ ಯಾವ ರೀತಿಯಾಗಿ ರಿಪೋರ್ಟ್ ಮಾಡಿದೆ ಅಂತ ನೋಡ್ತಾ ಹೋಗೋದಾದ್ರೆ ಟಿಸಿಎಂ 118ರಿಂದ 138 ಸ್ಥಾನ. ಹಾಗೆ ಬಿಜೆಪಿ ಪಕ್ಷ 150ರಿಂದ 185 ಸ್ಥಾನವನ್ನ ಪಡೆದುಕೊಳ್ಳಲಿದೆ. ಎಲ್ಡಿ ಪ್ಲಸ್ ಕಾಂಗ್ರೆಸ್ 2ರಿಂದ 6 ಸ್ಥಾನಗಳನ್ನಷ್ಟೇ ಪಡೆದುಕೊಳ್ಳಲಿದೆ ಅಂತ ಹೇಳಿ ಪಿ ಮಾರ್ಕ್ ಪಶ್ಚಿಮ ಬಂಗಾಳದ ಪಿ ಮಾರ್ಕ್ ನಡೆಸಿರುವಂತಹ ಚುನಾವಣೋತ್ತರ ಸಮೀಕ್ಷೆ ಇದು. ಹಾಗೆ
ಪಶ್ಚಿಮ ಬಂಗಾಳದ ಎಕ್ಸಿಟ್ ಪೋಲ್ ಅಂದರೆ ಮ್ಯಾಟ್ರಿಕ್ಸ್ ನಡೆಸಿರುವಂತಹ ವರದಿಯ ಪ್ರಕಾರವಾಗಿ ಟಿಸಿಎಂ 125ರಿಂದ 140 ಸ್ಥಾನವನ್ನು ಪಡೆದುಕೊಳ್ಳಲಿದೆ. ಬಿಜೆಪಿ 146ರಿಂದ 161 ಸ್ಥಾನವನ್ನು ಪಡೆದುಕೊಳ್ಳುತ್ತೆ. LD ಪ್ಲಸ್ ಕಾಂಗ್ರೆಸ್ 0 ಅನ್ನೋದನ್ನ ಮೆಟ್ರಿಕ್ಸ್ ವರದಿ ಮಾಡಿದೆ. ಹಾಗೆ ಅದರ್ಸ್ ಕೂಡ 0 ಅನ್ನುವಂತಹ ಸಂಖ್ಯೆಯನ್ನು ಈಗ ಮೆಟ್ರಿಕ್ಸ್ ರಿಪೋರ್ಟ್ ಮಾಡಿದೆ. ಇದು ಪಶ್ಚಿಮ ಬಂಗಾಳದ ಮೆಟ್ರಿಕ್ಸ್ ಮಾಡಿರುವಂತಹ ರಿಪೋರ್ಟ್. ಟಿಸಿಎಂ, ಬಿಜೆಪಿ, LD ಕಾಂಗ್ರೆಸ್ ಹಾಗೆ ಅದರ್ಸ್ ಈ ರೀತಿಯಾಗಿ ರಿಪೋರ್ಟ್ ಮಾಡಲಾಗಿದೆ.